ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದರ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ವ್ಲಾಗ್ ಇವತ್ತು ವೈಕುಂಠ ಏಕಾದಶಿ. ಬಟ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಡೈಲಿ ವ್ಲಾಗ್ ಹೇಗಿರುತ್ತೆ ಏನು ಅಂತ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಇನ್ನೂ ಕೆಲಸ ಮುಗಿದಿಲ್ಲ, ಸ್ವಲ್ಪ ಅದು ಇದು ಮಾಡ್ತಾಯಿದ್ದೆ. ಈಗ ಎಣ್ಗಾಯಿ ಪಲ್ಯ ಮಾಡೋಣ ಅಂತ, ಎಣ್ಗಾಯಿ ಪಲ್ಯ ಹಾಗೆ ಚಪಾತಿ ಮಾಡೋಣ ಅಂತ ತಿಂಡಿಗೆ. ಒಂದ್ಸಲ ತಿಂಡಿ ತಿನ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಸಂಜೆವರೆಗೂ ಹಸುವಾಗಲ್ಲ. ಸೊ ನೋಡೋಣ ಹೆಂಗೆ ಮಾಡ್ತೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಗೊತ್ತಾಗುತ್ತೆ. ಇವತ್ತಿನ ಬ್ಲಾಗ್ ಡೈಲಿ ಬ್ಲಾಗ್ ಆಗಿರುತ್ತೆ, ಸಿಂಪಲ್. ಆ್ಯಂಡ್ ಇಷ್ಟು ಬಟ್ಟೆ ತೊಳಿಬೇಕು, ಇದೆಲ್ಲ ನೀಟಾಗಿ ಜೋಡಿಸಿಡ್ಬೇಕು. ನೋಡಿ ಎಷ್ಟು ಮೆಸ್ಸಿ ಆಗಿದೆ ನೋಡಿ. ಅವ್ರು ಕುಡಿತಾ ಇದ್ದಾರೆ, 2 ಸಲ ಆಯಿತು. ನೀನು ನಂಗೆ ಯಾವ ಥರ ಪೂಜೆ ಪಡಿಯಾ? ಗ್ಲಾಸ್ ಸ್ಟ್ರಾ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿದ್ದೀನಿ. ಈಗ ಬದನೆಕಾಯಿ ತುಂಬಿಸಿಟ್ಕೊಂಡಿದ್ದೀನಿ. ಇದರಲ್ಲೆಲ್ಲ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೋಬೇಕು. ಈರುಳ್ಳಿ ಕೆಂಪಗಾಗೊಂಡು ಸ್ವಲ್ಪ ಹುರ್ಕೋಬೇಕು. ಖಾರಕ್ಕೆ ನಾನು ಇದರಲ್ಲೇ ಉಪ್ಪು, ಖಾರ, ಕರಿ ಖಾರ, ಕೆಂಪು ಖಾರ, ಜೀರಿಗೆ, ಕರಿಬೇವು, ಹಾಗೆ ಉಪ್ಪು ಮತ್ತು ಇನ್ನೊಂದೇನು ಶೇಂಗಾ ನೀಟಾಗಿ ಹುರಿದು ಹಾಕ್ಕೊಂಡು ಪುಡಿ ಮಾಡಿ ಇಟ್ಟಂತಿರೋ ಮಸಾಲ ಇದು. ಇದಕ್ಕೆ ತುಂಬಿಸ್ಕೋಬೇಕು, ನೀಟಾಗಿ ವಾಶ್ ಮಾಡಿ ಇಲ್ಲಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಇಲ್ಲಿ ಚಪಾತಿ ಹಿಟ್ಟಿನ ಇಟ್ಟಿದ್ದೀನಿ. ಚಪಾತಿಗೆ ಬದನೆಕಾಯಿ ಸೂಪರ್ ಆಗುತ್ತೆ. ಸೊ ಬನ್ನಿ ಅಲ್ಲೇ ಹಾಕೋಣ ಇದಕ್ಕೆಲ್ಲ. ಇದನ್ನು ತುಂಬಿದ ಬದನೆಕಾಯಿ ಇದು, ಒಬ್ಬೊಬ್ಬರು ಒಂದೊಂದು ಥರ ಸ್ಟೈಲ್ ಮಾಡ್ತಾರೆ. ಇದು ಎಣ್ಣೆ ಬಿಟ್ಕೋಬೇಕು. ಹಿಂಗೇನೆ ಚಿಕನ್ ಹೆಂಗೆ ಬಿಟ್ಕೊಳುತ್ತೋ ಹಂಗೆ ಬೇಯಿಸೋಕೆ ಬಿಟ್ಬಿಡ್ಬೇಕು ಹಾಕಿದ ತಕ್ಷಣ. ನೋಡಿ ಎಣ್ಗಾಯಿ ಪಲ್ಯ ಸೂಪರಾಗಿದೆ. ಹೆಂಗೆ ಗೊತ್ತಾ, ಸ್ವಲ್ಪ ಗಟ್ಟಿನೇ ಮಾಡಿದ್ದೀನಿ ಚಪಾತಿಗೆ ಅಲ್ವಾ ಅಂದ್ಬಿಟ್ಟು. ನೋಡಿ ಸೂಪರಾಗಿದೆ. ಚಪಾತಿ ಮಾಡುವ ಸಮಯ ನೋಡಿ. ಈಗ ಎಣ್ಗಾಯಿ ಪಲ್ಯಗೆ ಚಪಾತಿ ಮಾಡ್ತಾಯಿದ್ದೀನಿ. ಸುಮಾರು ಮಾಡಿದ್ದೀನಿ, 3 ಅಜ್ಜಿಗೆ, ನನಗೆ, ಅಮ್ಮನವ್ರಿಗೆ. ಈಗ ಇನ್ನೂ ಫ್ರೆಶಪ್ ಆಗಿಲ್ಲ, ಇನ್ನೂ ಸ್ನಾನ ಮಾಡಿಲ್ಲ. ಫಸ್ಟ್ ತಿಂಡಿ ಮಾಡಿಬಿಡ್ಬೇಕು ನನಗೆ. ಸೊ ಎಸ್, ಈಗ ತಾನೇ ಸ್ನಾನ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ದೀರ ನೋಡಿ ಗೊತ್ತಾಗುತ್ತೆ. ಬಾಯ್. ನೋಡಿ ಈಗ ಈ ಥರ ರೆಡಿ ಆಗಿದ್ದೀನಿ. ಪೂಜೆ ಮಾಡಿಬಿಡ್ತೀನಿ ಈಗ. ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹೂವು ಎಲ್ಲ ತಂದು ಇಟ್ಟಿದ್ದೀನಿ. ಈಗ ಪೂಜೆ ಮಾಡುವ ಸಮಯ. ಪೂಜೆ ಎಲ್ಲ ಮುಗೀತು ನೋಡಿ. ಪ್ರಸಾದ ಏನು ಮಾಡಿಲ್ಲ, ದೇವರಿಗೆ 2 ಹಣ್ಣು ಇಟ್ಟಿದ್ದೀನಿ. ಸೊ ಮಾಡಲ್ಲ, ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಸೊ ನೋಡೋಣ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಜ್ಜಿ ರೆಡಿ ಆಗಿದ್ದಾರೆ. ಈಗ ನಮ್ಮ ಮನೆಯವ್ರನ್ನ ಹೊಡೆಸೋ ಸಮಯ. ಹೊಲ್ಟಿ ಜೂ ಟೀ ಕುಡಿತಾ ಇದ್ದೀನಿ. ಎಲ್ಲರೂ ಹೋಗ್ತಾ ಇದ್ದೀವಿ, ಯಾಕಂದರೆ ಇವತ್ತು ವೈಕುಂಠ ಏಕಾದಶಿ ಅಲ್ವಾ. ಸೊ ಹಾಗಾಗಿ
ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಎಲ್ಲರೂ ಹೊರಡ್ತಾ ಇದ್ದೀವಿ. ಅಜ್ಜಿನೂ ಹೊರಟ್ರು, ನಾನು ಹೊರಡ್ತಾ ಇದ್ದೀನಿ. ಈಗ ಹಾಕ್ಕೊಂಡು ಹೊರಡಾವೆ. ಸೊ ನಾನು ಡೈರೆಕ್ಟ್ ಅಲ್ಲಿ ಹೋಗಿ ಸಿಗ್ತೀನಿ. ಹೊರಡ್ತಾ ಇದ್ದೀನಿ. ಬರ್ತಾರವ್ರು. ಹೊರಟಿದಾರ ರಾತ್ರಿ. ಓ ಹೋಗೊಂದು 2 ನಿಮಿಷ. ಓ ಕೊಡಿ. ಊಟ ಮಾಡ್ದಕ್ಕೆ 50 ರೂಪಾಯಿ ಮುಕ್ತಾರ ಇರುತ್ತೆ ಒಂದು ಬಟ್ಟೆ ಇಟ್ಟು. ಈಗ ಫುಲ್ ಖಾಲಿ ಇದೆ ಇವತ್ತು. ಪೀಸ್ಫುಲ್ ದರ್ಶನ ಆಗುತ್ತೆ. ಜಾಸ್ತಿ ಇದೇ ಫಸ್ಟ್. ಮುಗಿಸ್ಕೊಂಡು ಹಿಂಗೆ ಹೋಗ್ತಾವೆ, ಹಿಂಗೆ ಹೋಗ್ಬಿಡೋದು. ಹೇಳೋದೇ ಇಲ್ಲ ಅಲ್ಲಿ ಸಾಯಿಬಾಬನ ಸಾಂಗ್ ಹಾಕಿದ್ರು, ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ, ಕಾಪಿ ರೈಟ್ಸ್ ಬರಬಾರ್ದು ಅಂತ. ಅವರಿಬ್ರು ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಕಾಲಿಗೆ ಕಲ್ಲು ಮುಳ್ಳು ಚುಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ರು. ಸೊ ಸಾಂಗ್ಸ್ ಹಾಕಿದ್ರಿಂದ ನಾನು ಅಲ್ಲೆಲ್ಲ ಮಾತಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಇದು ಆಗಲಿಲ್ಲ. ಯಾರೂ ಇರಲಿಲ್ಲ ವೈಕುಂಠ ಏಕಾದಶಿಯಲ್ಲಿ ಸಾಯಿಬಾಬನ ದೇವಸ್ಥಾನ ರಾಘವೇಂದ್ರ ಮಠಕ್ಕೆ ಯಾರಂದರೆ ಯಾರೂ ಇರಲಿಲ್ಲ. ಫುಲ್ ಖಾಲಿ ಹೊಡಿತಾ ಇತ್ತು. ಇದೇ ಫಸ್ಟ್ ಟೈಮ್ ಆ ಥರ ಖಾಲಿ ಇದ್ದಿದ್ದು ನೋಡಿದ್ದು ನಾನು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ನು ವಿಷ್ಣು ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ ಅದಕ್ಕೆಲ್ಲ ತುಂಬ ರಶ್ ಇತ್ತು. ಅಲ್ಲಿಗೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈಗ ಕೈ ಕಾಲೆಲ್ಲ ತೊಳ್ಕೊಂಡು ಈಗ ಎಂಟ್ರೆನ್ಸ್ ಆಗ್ತಿದ್ವಿ. ಸಾಂಗ್ ಹಾಕಿದ್ರಿಂದ ನಾನು ಅಲ್ಲೆಲ್ಲ ಮಾತಾಡಿದ್ದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಕಾಪಿರೈಟ್ಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅವರೇನೋ ಹೇಳ್ತಾ ಇದ್ದಾರೆ, ಅವ್ರಿಗೆ ವೀಡಿಯೋ ಮಾಡೋದು ಇವೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಅವರು ಇದರಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಅವರು. ಬನ್ನಿ ಈಗ ದರ್ಶನ ಮಾಡ್ಕೊಳ್ಳೋಣ. ಪೀಸ್ ಅಂದರೆ ತುಂಬ ಪೀಸ್ಫುಲ್ ಆಗಿತ್ತು. ಈಗ ಸ್ವಲ್ಪ ಡಿಫ್ರೆನ್ಸ್ ಎಲ್ಲ ಏನೇನೋ ಹೊಸದಾಗಿ ಕಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ಖುಷಿಯಾಗುತ್ತೆ ನಮ್ಮ ಏರಿಯಾದಲ್ಲಿ ಈ ಥರ ಎಲ್ಲ ಇರೋದು. ಈಗ ಜನ ಜಾಸ್ತಿ ಇಲ್ಲ ಅಂದ್ಬಿಟ್ಟು ಜನನೇ ಇಲ್ಲ, ಫುಲ್ ಡೈರೆಕ್ಟ್ ದರ್ಶನ. ನೋಡಿ ಸಾಯಿಬಾಬಾ ನೋಡಿ, ಇದು ಹಿಂದ್ಗಡೆ ಈ ಥರ ಇದೆ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವಸ್ಥಾನ. ಇಲ್ಲಿ ಒಂದು ಪುಟ್ಟದಾಗಿ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕ್ಯೂಟ್ ಅನ್ನಿಸ್ತು. ಹಾಗೆ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತೆ ನಿಯರ್ ಬೈ. ಹಾಗೆ ಹೋಗ್ತಾ ಆನ್ ದ ವೇ ಗೊತ್ತಾಯಿತು, ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳಿದೆ. ಆಮೇಲೆ ಇಲ್ಲಿ ಒಂದು ಶಿವಂದು ಇದೆ ಲಿಂಗ ಇದೆ. ನಾನು ಇವಾಗ ವಾಪಸ್ಸು ರಾಘವೇಂದ್ರ ಸ್ವಾಮಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಈಗ ದೇವ್ರ ನಾಮ ಎಲ್ಲ ಇಟ್ಕೋತಾ ಇದ್ದೀನಿ. ನನಗೆ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ, ಅದು ಸುಮ್ಮನೆ ಒಂದು ಅಂದಾಜಲ್ಲಿ ಇಟ್ಕೋತಾ ಇದ್ದೀನಿ. ಆಮೇಲೆ ಅವ್ರಿಗೂ ಸ್ವಲ್ಪ ಹಚ್ಚಿ, ಆಮೇಲೆ ಅಜ್ಜಿಗೂ ಹಚ್ತಾ ಇದ್ದಾನೆ. ತಪ್ಪಾಗಿ ಹಚ್ಬಿಟ್ಟೆ, ಮೊಬೈಲ್ ನೋಡ್ಕೊಂಡು ಮಾಡಿದ್ದದು ಮಿಸ್ಟೇಕು. ಈಗ ಅಜ್ಜಿಗೂ ಇಡ್ತಾಯಿದ್ದೀನಿ. ಅಜ್ಜಿ ನಂಗೆ ಮೇಲಿಡು ಅಂತ ಇದ್ರು, ನಾನು ಅಲ್ಲೇ ಇಟ್ಬಿಟ್ಟೆ. ಬನ್ನಿ ಈಗ ಹೊರಡುವ. ಹೋಗೋಣ ಅಂದ್ಕೊಂಡ್ರೆ ಈ ಪಕ್ಷಿಗಳು ತುಂಬ ಅಟ್ರ್ಯಾಕ್ಟ್ ಮಾಡಿದ್ವು ನಮ್ಮನ್ನು. ಎಷ್ಟು ಚೆನ್ನಾಗಿ ಸೌಂಡ್ಗಳಿತ್ತು ಅಂದರೆ ಅವು ಕೇಳೋಕ್ಕೆ ತುಂಬ ಅಂದರೆ ತುಂಬಾ ಹಿತವಾಗಿತ್ತು. ಆ್ಯಂಡ್ ಅಲ್ಲಿ ಇದನ್ನೆಲ್ಲ ಸಾಂಗ್ ಅಂದರೆ ಪಕ್ಷಿಗಳದ್ದು ಸೌಂಡ್ ಹಾಕಬೇಕು ಅಂದರೆ ಸಾಂಗ್ಗಳು. ಈಗ ಇಲ್ಲಿ ಸಾಯಿಬಾಬನ ದರ್ಶನ ಆಯಿತು. ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ದರ್ಶನ ಮಾಡ್ಕೊಂಡು ಹೊರಡೋದು. ಯಾಕೆ ಹಂಗೆ ನೋಡ್ತೀರಾ ಯಾವಾಗಲೂ? ಹಾಂ ಜೂ ಏನಕ್ಕೆ ಹಂಗೆ ನೋಡ್ತೀರಾ? ಇಲ್ಲೇ ಇರೋದು ಬಿಡ್ರಿ, ಏನಕ್ಕೆ ಮತ್ತಾಗಿದ್ದೀರಾ? ಇಷ್ಟೊಂದು ಖಾಲಿ ಇದ್ದಿದೆ, ಫಸ್ಟ್ ಟೈಮ್ ನೋಡ್ತಾ ಇರೋದಪ್ಪ. ಜನನೇ ಇಲ್ಲ. ದೇವ್ರು ನೋಡ್ತೀನಿ ನಾನು ಫುಲ್ ಖಾಲಿ. ಮಹಾದನಾಯಕನ
ಈ ಕಡೆ ಹಿಂಗೆ ನೋಡಿ ಏನು ಸೂಪರಾಗಿ ಕಾಣಿಸುತ್ತೆ ಗೊತ್ತಾ. ಪೀಸ್ಫುಲ್ ಜಾಗ ಇದು. ಇವರಿಬ್ರು ಹೊರಟಿದ್ದಾರೆ. ಆಮೇಲೆ ಏನು ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಸೊ ಆರಾಮಾಗಿ ಪೀಸ್ಫುಲ್ ಆಗಿದೆ. ಈ ಥರ ಪೀಸ್ಫುಲ್ಲಾಗಿ ಇವತ್ತಾದರೂ ದರ್ಶನ ಮಾಡ್ಕೊಳ್ಳೋಣ ಅಂತ ಬನ್ನಿ. ನೀವು ನನ್ನನ್ನ ಹೋಲ್ಸಕ್ ಹೋಗ್ಬೇಡಿ. ಆಲ್ರೆಡಿ ತೋರಿಸಿದ್ದೀನಿ ನಾನು, ಮತ್ತೆ ಇನ್ನೊಂದ್ಸಲ ತೋರಿಸ್ತಿದ್ದೀನಿ. ಇದೆ ಇವತ್ತು ಆ್ಯಕ್ಚುಲಿ ನಿಜವಾದ ದರ್ಶನ ಆಗ್ತಾ ಇರೋದು ನಮಗೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಪೀಸ್ಫುಲ್ಲಾಗಿ ಚಲೋ ಅಜ್ಜಿ ಗೊತ್ತಿಲ್ಲ. ಈಗ ಮುಗಿಸ್ಕೊಂಡು ನಾವು ಹೊರಟಿದೆ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬಾ ಜನ ಜಾಸ್ತಿ ಇದ್ದರು. ಆ್ಯಂಡ್ ಇವತ್ತು ವೈಕುಂಠ ಏಕಾದಶಿ ಆಗಿದ್ರಿಂದ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ಅಲ್ಲೊಂದು ದೇವಸ್ಥಾನ ಇತ್ತು, ಬಟ್ ಅಲ್ಲಿ ನಾವು ಹೋಗಲಿಲ್ಲ, ಆಮೇಲೆ ಹೋಗಬೇಕು ಅಂತ ಈ ಕಡೆ ಬಂದ್ವಿ. ಸೊ ಇವಾಗ ಇಲ್ಲಿ ನೋಡೋಣ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನ, ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ. ಇದು ನರಸಿಂಹಸ್ವಾಮಿ ದೇವಸ್ಥಾನ. ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇಲ್ಲಿ ಬಾವಿ ಇದೆ ನೋಡಿ. ರೀ ಇಲ್ಲಿ ಬಾವಿ ಇದೆ ನೋಡು, ಎಷ್ಟು ಆಳ ಇರಬೇಕು ರೀ. ಸಖತ್ ಆಳ ಇದೆ. ನೋಡು, ಏನು ಐಡಿಯಾ. ನೋಡಿ, ಇದು ನರಸಿಂಹಸ್ವಾಮಿ ದೇವಸ್ಥಾನ, ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ. ಪೂಜೆ ಇದೆಯಂತೆ ಕೊಟ್ಟವ್ರೆ. 26/1 ಅಂದರೆ ಏನಿದೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಹಂಸ ಐತೆ ಈಗ. ಇಲ್ಲಿ ವಿಷ್ಣುವಿನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೇನ್ ಇದೆ ಇಲ್ಲಿ ಕಪ್ಪಲ್ ಇವತ್ತು ವೈಕುಂಠ ಏಕಾದಶಿ ಇದೆ. ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಈಗ ಹೊರಗಡೆ ದರ್ಶನ ತಗೊಂಡು ಬರ್ತೀನಿ. ಕೆಳಗಡೆ ಹೋಗ್ಬೇಕು ಹಿಂಗೆ. ಬರ್ರಿ ಹೋಗೋಣ ಒಟ್ಟಿಗೆ.
ಟ್ವಿಸ್ಟ್ ಇಟ್ಟಾರತಿ ಮಮ್ಮ ಹೊಸ ಟ್ವಿಸ್ಟ್ ಇಟ್ಟಾರಲ್ಲ ನಿಮಗೆ ವೈಕುಂಠ ಏಕಾದಶಿ ಅಲ್ವಾ? ಏ ಕೆಡವಯ್ಯ ಬೆಳಿಗ್ಗೆ ಲೈನಲ್ಲಿ ನಿಂತಿದ್ದಲ್ಲ ಅವಾಗ ಲೈನಲ್ಲಿ ಸುಮಾರು ಹೊತ್ತು 1 ಗಂಟೆ ನಿಲ್ಬೇಕಲ್ಲ ದಾವಾದಾಗ ಏನು ಮಾಡ್ತೀವಿ ಸೂಪರ್. ಅವಲಕ್ಕಿ ಪ್ರಸಾದ ಕೊಟ್ಟಿದ್ದಾರೆ. ಅವರಿಬ್ರು ಅಲ್ಲಿ ಸರ್ಕಸ್ ಮಾಡ್ತಾರೆ. ತಿನ್ಸು ನೋಡೋಣ ಹೆಂಡ್ತಿಗೆ ಅದು ಹೆಂಗೆ ತಿನ್ನಿಸ್ತೆ ನನಗೆ. ನೋಡಿ ಎಷ್ಟು ಜನ ಇದ್ದಾರೆ. ದೇವಸ್ಥಾನ ಮನೆಗೆ ಬಂದು ತುಂಬ ಚೆನ್ನಾಗಾಯ್ತು ದರ್ಶನ ಎಲ್ಲ. ಎಕ್ಸ್ಪ್ರೆಷನ್ ತೋರಿಸ್ಲಾ ನೋಡು. ಈಗ ಜನ ಖಾಲಿ ಇದ್ರಲ್ಲ ಫುಲ್ ಖಾಲಿ ಇತ್ತು. ಜನ ಇರಲಿಲ್ಲ, ಯಾಕಂದರೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದಲ್ವ. ಸೊ ಹಾಗಾಗಿ ಬೀಗ ಕೊಡಿ. 3 ಗಂಟೆ ಆಯ್ತಲ್ಲ. ದರ್ಶನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಬಿಕಾಸ್ ಯಾರೂ ಅಷ್ಟು ರಶ್ ಇರಲಿಲ್ಲ. ನಾವು ಮಧ್ಯಾಹ್ನ ಮೇಲೆ ಹೋಗಿದ್ದಲ್ವ, ಆಲ್ಮೋಸ್ಟ್ ಒಂದು 11-12 ಆಗಿತ್ತು. ಆವಾಗ ಹೋಗಿದ್ದಕ್ಕೆ ನಮಗೆ ಸ್ವಲ್ಪ ರಶ್ ಕಮ್ಮಿ ಆಯಿತು. ದರ್ಶನವೂ ಚೆನ್ನಾಗಾಯಿತು. ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ಹಾಗಾಗಿ ಅದು ನೋಡೋಕ್ಕಾಗಲಿಲ್ಲ. ಬಟ್ ಮಿಕ್ಕಿದ್ದೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ವೈಕುಂಠ ಏಕಾದಶಿ ಪ್ರಯುಕ್ತ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಹಾಗೆ ಎಲ್ಲರಿಗೂ ಬ್ಲೆಸ್ಸಿಂಗ್ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.